ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅಶ್ವೇಗ ನ್ಯೂಸ್. ನಾನು ಶ್ರೀನಿವಾಸ್ ವೈದ್ಯ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ 1 ತಿಂಗಳಿಗಿಂತ ಅಧಿಕ ದಿನಗಳು ಈಗಾಗಲೇ ಕಳೆದು ಹೋದವು. ಆದರೂ ಇವತ್ತಿನ ತನಕ ಸಚಿವ ಸಂಪುಟ ಅನ್ನುವಂಥದ್ದು ಫುಲ್ಫಿಲ್ ಆಗಿಲ್ಲ. ಸಚಿವ ಸಂಪುಟ ಎಕ್ಸ್ಪ್ಯಾನ್ಷನ್ ಆಗಿಲ್ಲ. ಯಾವಾಗ ಆಗುತ್ತೆ, ಯಾವಾಗ ಸಚಿವ ಸಂಪುಟ ಕಂಪ್ಲೀಟ್ ಆಗುತ್ತೆ, ನನಗೆ ಯಾವಾಗ ಮಂತ್ರಿ ಸ್ಥಾನ ಸಿಗುತ್ತೆ ಅಂತ ಕಾತರದಿಂದಂತಹ ಕಾಯ್ದುಕೊಂಡು ಕುಳಿತಿರುವ ಎಲ್ಲ ಶಾಸಕರಿಗೂ ಒನ್ಸ್ ಅಗೇನ್ ಮತ್ತೆ ನಿರಾಸೆ ಅನ್ನುವಂಥದ್ದಾಗಿದೆ. ಅನೇಕ ದಿನಗಳಿಂದ ರಾಹುಲ್ ಗಾಂಧಿಯವರ ಬರುವಿಕೆಯನ್ನು ಕಾಯ್ತಾ ಕುಳಿತಿದ್ದರು ಅನೇಕ ಜನ ಶಾಸಕರು, ಇನ್ಕ್ಲೂಡಿಂಗ್ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯನವರು ಕೂಡ. ಯಾಕೆಂತಂದರೆ ವಿದೇಶ ಪ್ರವಾಸಕ್ಕೆ ಹೋದಂತಹ ರಾಹುಲ್ ಗಾಂಧಿ ಅವರು 3ನೇ ತಾರೀಕು ಬರ್ತಾರೆ, ಈ ತಿಂಗಳು 5ನೇ ತಾರೀಕು ಬರ್ತಾರೆ, 8ನೇ ತಾರೀಕು ಬರ್ತಾರೆ, 10ನೇ ತಾರೀಕು ಬರ್ತಾರೆ, 14ನೇ ತಾರೀಕು ಬರ್ತಾರೆ ಅಂತ ನಿರಂತರವಾಗಿ ಹೇಳ್ತಾನೇ ಇದ್ದರು. ಹೀಗೆ ರಾಹುಲ್ ಗಾಂಧಿ ಬಂದ ತಕ್ಷಣ ಈ ಕಡೆ ಬುಲಾ ಬರುತ್ತೆ. ನಮ್ಮ ರಾಜ್ಯದಿಂದ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರು ದೆಹಲಿಗೆ ಹೋಗ್ತಾರೆ. ಅಲ್ಲಿ ಮಾತಾಡಿ ಮಂತ್ರಿಗಿರಿಯನ್ನು ಫೈನಲ್ ಮಾಡಿಕೊಂಡು ವಾಪಸ್ ಬರ್ತಾರೆ, ಶುಭ ಸುದ್ದಿಯನ್ನು ತರ್ತಾರೆ ಅಂತ ನಿರೀಕ್ಷೆಯಲ್ಲಿದ್ದಂಥವರಿಗೆ ಕಂಟಿನ್ಯೂಸ್ ಆಗಿ ಡಿಸಪಾಯಿಂಟ್ಮೆಂಟ್ ಆಗ್ತಾನೇ ಬಂತು. ಆದರೆ ಫೈನಲಿ ರಾಹುಲ್ ಗಾಂಧಿ ವಾಪಸ್ ಬಂದಿದ್ದು ಆಯಿತು. ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ದೆಹಲಿಗೆ ಹೋಗಿದ್ದು ಆಯಿತು. ಇಬ್ಬರು ಒಂದೊಂದು ಪಟ್ಟಿ ಮಾಡ್ಕೊಂಡಿದ್ದಾರೆ. ನಿರಂತರವಾಗಿ ಇದನ್ನು ನೀವು ಮಾಧ್ಯಮಗಳಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ ನೋಡಿಕೊಂಡು ಬಂದೇ ಇರ್ತೀರಿ. ಯಾಕೆಂತಂದರೆ ಈಗ ಅಂತಹ ಸಿಚುವೇಶನ್ ಇದೆ. ಇರೋದು 20 ಮಂತ್ರಿಗಿರಿ. ಅದಕ್ಕೆ ಲಾಬಿ ನಡೆಸ್ತಾ ಇರೋರು ಹತ್ರ 80 ಜನ, ಒಬ್ಬರಲ್ಲ ಇಬ್ಬರಲ್ಲ. ಸೊ ಔಟ್ ಆಫ್ ದಟ್ 20 ಬೆಸ್ಟ್ ಶಾಸಕರನ್ನು ಸೆಲೆಕ್ಟ್ ಮಾಡಿ ಅವರಿಗೆ ಮಂತ್ರಿಗಿರಿಯನ್ನು ಕೊಡಬೇಕು ಅನ್ನುವಂತಹ ಪ್ಲ್ಯಾನನ್ನು ಡಿ.ಕೆ. ಶಿವಕುಮಾರೂ ಮಾಡ್ಕೊಂಡಿದ್ದಾರೆ, ಸಿದ್ದರಾಮಯ್ಯನವರು ಮಾಡ್ಕೊಂಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರನ್ನು, ಅವರಿಗೆ ಸಂಬಂಧಪಟ್ಟಂತಹ ಒಂದು 10 ಜನರನ್ನು ಲೀಸ್ಟ್ ಮಾಡ್ಕೊಂಡ್ರೆ, ಈ ಕಡೆ ಸಿದ್ದರಾಮಯ್ಯನವರು ಒಂದು 10 ಜನ ಲೀಸ್ಟ್ ಮಾಡ್ಕೊಂಡಿದ್ದಾರೆ. ಹೀಗೆ 2 ಪಟ್ಟಿಗಳು ಹೋಗಿ ದೆಹಲಿಯ ರಾಹುಲ್ ಗಾಂಧಿಯವರ ಟೇಬಲ್ ಮೇಲೆ ಈಗ ಹಾಯಾಗಿ ಕುಳಿತುಕೊಂಡಿತ್ತು. ರಾಹುಲ್ ಗಾಂಧಿ ಅದನ್ನು ನೋಡಿ ಒಬ್ಬೊಬ್ಬರನ್ನೇ ಟಿಕ್ ಹಾಕಿ ಎಲ್ಲರನ್ನೂ ಮಿನಿಸ್ಟ್ರ್ ಮಾಡಿ ವಾಪಸ್ ಕಳಿಸ್ಬಿಡ್ತಾರೆ. 1-2 ದಿನದಲ್ಲಿ ಇಲ್ಲಿ ಬಂದು ಎಲ್ಲ ಶಾಸಕರು ಯಾರ್ಯಾರು ಮಂತ್ರಿ ಆಗಿದ್ದಾರೆ ಅವರೆಲ್ಲ ಪ್ರಮಾಣ ವಚನವನ್ನು ತೆಗೆದುಕೊಂಡು ಡಿ.ಕೆ. ಶಿವಕುಮಾರ್ ಅವರು ಸಚಿವ ಸಂಪುಟವನ್ನು ಎಕ್ಸ್ಪ್ಯಾಂಡ್ ಮಾಡಿ ಮುಂದಿನ ಬಜೆಟ್ಗೆ, ಮುಂದಿನ ಆಡಳಿತಕ್ಕೆ ರೆಡಿ ಆಗಿಬಿಡ್ತಾರೆ ಅಂತ ಅಂದ್ಕೊಂಡ್ರೆ ಮತ್ತೆ ಈಗ ಅದಕ್ಕೆ ಬ್ರೇಕ್ ಬಿದ್ದಿದೆ. ನಿನ್ನೆ ಹೋಗಿದ್ರು ಇಬ್ಬರು ದೆಹಲಿಗೆ. ಯಾರ್ಯಾರು? ಡಿ.ಕೆ. ಶಿವಕುಮಾರು ಮತ್ತು ಸಿದ್ದರಾಮಯ್ಯನವರು. ಹೀಗೆ ಪಟ್ಟಿ ನೋಡಿದ್ರಂತೆ. ಯಾರು? ರಾಹುಲ್ ಗಾಂಧಿ ಸಾಹೇಬರು ಡಿ.ಕೆ. ಶಿವಕುಮಾರ್ ಅವ್ರ ಪಟ್ಟಿ ನೋಡಿದ್ರಂತೆ. ಆ ಪಟ್ಟಿಯೊಳಗಡೆ ಒಂದಿಷ್ಟು ಹೆಸರುಗಳು ಕಂಡು ಬಂದಂತೆ. ಸಿದ್ದರಾಮಯ್ಯನವ್ರ ಪಟ್ಟಿ ನೋಡಿದ್ರಂತೆ, ಅದರಲ್ಲೂ ಒಂದಿಷ್ಟು ಹೆಸರುಗಳು ಕಂಡು ಬಂದಂತೆ. ನಿಮ್ಮ ಪಟ್ಟಿನೂ ಬೇಡ ಅಂತ ಇಬ್ಬರು ಪಟ್ಟಿನೂ ಮೂಲೆ ಗುಂಪು ಮಾಡಿಬಿಟ್ರಂತೆ ರಾಹುಲ್ ಗಾಂಧಿ. ಮತ್ತು ಏನು ಮಾಡ್ತಾರೆ ಅಂತಂದರೆ, ಏನೋಪ್ಪ ರಾಹುಲ್ ಗಾಂಧಿಯವರೇ ಒಂದು ಸಮೀಕ್ಷೆಯನ್ನು ಮಾಡಿಸಿ, ಒಂದು ಸರ್ವೆಯನ್ನು ಮಾಡಿಸಿ ತಾವೇ ಒಂದು 20 ಜನರ ಪಟ್ಟಿಯನ್ನು ರೆಡಿ ಮಾಡಿದಾರಂತೆ. ಅದರಲ್ಲಿ ಎನರ್ಜೆಟಿಕ್ ನಾಯಕರಿಗೆ ಸಚಿವ ಸ್ಥಾನ ಕೊಡಬೇಕು ಈ ಸಂಪುಟದಲ್ಲಿ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದಾರಂತೆ. ಆದರೆ ಇತ್ತ ಡಿ.ಕೆ. ಶಿವಕುಮಾರ್ ಅವರಿಗೆ ಮತ್ತು ಸಿದ್ದರಾಮಯ್ಯನವರಿಗೆ ಪಕ್ಷದ ವರಿಷ್ಠರಾಗಿರುವಂತಹ, ಹಿರಿಯರಾಗಿರುವಂತಹ, ಆಯಿತಾ, ಸುಮಾರು ವರ್ಷ ಪಕ್ಷದಲ್ಲಿ ದುಡಿದಿರುವಂತಹ ಸೀನಿಯರ್ ಲೀಡರ್ಗಳಿಗೆ ಮಂತ್ರಿಗಿರಿ ಕೊಡಬೇಕು ಅನ್ನೋದು ಇವರ ಆಸೆ. ಫಾರ್ ಎಕ್ಸಾಂಪಲ್ ಆರ್ ವಿ ದೇಶಪಾಂಡೆ, ರಾಜಣ್ಣ ಮತ್ತು ಎಚ್.ಕೆ. ಪಾಟೀಲರು, ಹೀಗೆ ಯಾರ್ಯಾರು ಮೊದಲಿಂದನೂ ಕಾಂಗ್ರೆಸ್ ಪಕ್ಷಕ್ಕೆ ದುಡ್ಕೊಂಬಂದಿದ್ದಾರೋ, ಯಾರ್ಯಾರಿಗೆಲ್ಲ ತುಂಬ ವಯಸ್ಸಾಗಿದೆನೋ, ಆಯಿತಾ, ಯಾರ್ಯಾರು ಸೀನಿಯಾರಿಟಿ ಮೇಂಟೈನ್ ಮಾಡ್ಕೊಂಬಂದಿದ್ದಾರೋ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅನ್ನೋದು ಇವರ ಒಂದು ಅಭಿಲಾಷೆ. ಆದರೆ ಅಂಥವರಿಗೆಲ್ಲ ಕೊಟ್ಟರೆ ಏನ್ರಿ ಮಾಡೋದು, ಸಾಕು ಅವರು ಪಕ್ಷಕ್ಕೆ ಸೇವೆ ಸಲ್ಲಿಸಿದ್ದು. ಇನ್ಮೇಲೆ ಎನರ್ಜೆಟಿಕ್ ಆಗಿರೋರಿಗೆ, ನನ್ನಂತಹ ಯುವಕರಿಗೆ ಸಚಿವ ಸ್ಥಾನ ಬರಬೇಕು ಅನ್ನೋದು ರಾಹುಲ್ ಗಾಂಧಿ ಅವರ ಆಶಯ. ಯಂಗ್ ಲೀಡರ್ ರಾಹುಲ್ ಗಾಂಧಿ. ಸೊ ರಾಜ್ಯದಲ್ಲಿಯೂ ಕೂಡ ಯಂಗ್ ಲೀಡರ್ಗಳ ಆಡಳಿತ ಇರಬೇಕು ಅನ್ನುವಂಥದ್ದು ಪಾಪ ಅವರು ಒಂದು ಅಪೇಕ್ಷೆ. ಹೀಗಾಗಿ 2 ಲೀಸ್ಟ್ಗಳನ್ನು ರಿಜೆಕ್ಟ್ ಮಾಡಿ ತಾವೇ ಒಂದು ಲೀಸ್ಟನ್ನು ರೆಡಿ ಮಾಡಿದ್ದಾರಂತೆ. ಬಟ್ ನಿನ್ನೆ ಅನ್ಫಾರ್ಚುನೇಟ್ಲಿ AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಮೀಟಿಂಗ್ನಲ್ಲಿ ಇರಲಿಲ್ಲ. AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅನುಪಸ್ಥಿತಿಯಲ್ಲಿ ಈ ನಿರ್ಣಯ ತೆಗೆದುಕೊಳ್ಳೋದು ಹೇಗೆ? ಅದರಲ್ಲೂ ಅವರು ನಮ್ಮ ಕರ್ನಾಟಕದವರು, ಆಯಿತಾ, ನಮ್ಮ ಕರ್ನಾಟಕದ ರಾಷ್ಟ್ರೀಯ ಅಧ್ಯಕ್ಷರನ್ನೇ ಬಿಟ್ಟುಬಿಟ್ಟು ನೀವು ಸಚಿವ ಸಂಪುಟ ಮಾಡ್ತೀನಿ ಅಂತ ಹೊರಟ್ರೆ ಹೇಗೆ? ಹೀಗಾಗಿ ಅದು ಬೇಡ ಅಂತ ಹೇಳಿದರು. ಬಟ್ ಯಾರ್ಯಾರಿದ್ರು ನಿನ್ನೆ ಮೀಟಿಂಗಲ್ಲಿ ಅಂತಂದರೆ, ಆ್ಯಸ್ ಯೂಶ್ವಲಿ ಸಿದ್ದರಾಮಯ್ಯ ಹೋಗಿದ್ದರು, ಡಿ.ಕೆ. ಶಿವಕುಮಾರ್ ಹೋಗಿದ್ದರು ಮುಖ್ಯಮಂತ್ರಿಗಳು, ಇವರಿಬ್ಬರಿದ್ದರು, ರಾಹುಲ್ ಗಾಂಧಿ ಬಂದಿದ್ದರು, ಅವರಿದ್ದರು, ಆಯಿತಾ, K.C. ವೇಣುಗೋಪಾಲ್ ಇದ್ದರು, ಕಾಂಗ್ರೆಸ್ಸಿನ ಜನರಲ್ ಸೆಕ್ರೆಟರಿ, ಆ್ಯಂಡ್ ಕರ್ನಾಟಕದ ಕಾಂಗ್ರೆಸ್ಸಿನ ಉಸ್ತುವಾರಿಯಾಗಿರುವಂಥ ಸುರ್ಜೇವಾಲ ಇದ್ದರು. ಇಷ್ಟು ಜನ ಇದ್ಕೊಂಡು ಮೀಟಿಂಗ್ ಮಾಡಿದ್ದಾರೆ. ಆ್ಯಂಡ್ KPCC ಅಧ್ಯಕ್ಷರಾದಂತಹ B.K. ಹರಿಪ್ರಸಾದ್ ಅವರನ್ನು ಕೂಡ ಕರೆದುಕೊಂಡು ಹೋಗಿದ್ದರು. ರಾಜ್ಯಾಧ್ಯಕ್ಷರು KPCC ಅಧ್ಯಕ್ಷರಾಗಿರುವಂಥ ಹರಿಪ್ರಸಾದ್ ಅವರನ್ನು ಕೂಡ ಕರೆದುಕೊಂಡು ಹೋಗಿದ್ರಂತೆ. ಸೊ ಸೀನಿಯಾರಿಟಿಗೆ ಸ್ಥಾನಮಾನ ಕೊಡಿ ಅನ್ನೋದು ರಾಜ್ಯ ನಾಯಕರ ವಾದವಾದರೆ
ಸೀನಿಯಾರಿಟಿ ಮೇಲಲ್ಲ, ಯುವಕರಿಗೆ ಈ ಬಾರಿ ಚಾನ್ಸ್ ಕೊಡಬೇಕು. ಯಂಗ್ ಆ್ಯಂಡ್ ಎನರ್ಜೆಟಿಕ್ ಲೀಡರ್ ಕರ್ನಾಟಕದಲ್ಲಿ ಮಿನಿಸ್ಟರ್ ಆಗಬೇಕು ಅನ್ನುವಂಥದ್ದು ರಾಹುಲ್ ಗಾಂಧಿ ಲೆಕ್ಕಾಚಾರ. ಆಯಿತು, ಸದ್ಯಕ್ಕಂತರೂ ಹಿಂಗಿದೆ, ಈ ಲೀಸ್ಟ್ ಇದೆ, ನೋಡ್ತೀನಿ, ಇನ್ನೊಂದು ಸಲ ನೋಡ್ತೀನಿ. ನಂದು ಒಂದು ಲೀಸ್ಟ್ ಇದೆ, ಅದನ್ನು ನೋಡ್ತೀನಿ. ಮೂವರನ್ನು ಕಂಪೇರ್ ಮಾಡಿ ಬೆಸ್ಟ್ 120 ತೆಗೆದು ಸಚಿವಗಿರಿಯನ್ನು ಕೊಡೋಣ ಅವರಿಗೆ. ಇನ್ನೂ ಒಂದು ವಾರದೊಳಗಡೆ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡೋಣ, ಎಕ್ಸ್ಪ್ಯಾನ್ಷನ್ ಮಾಡೋಣ ಅಂಥೇಳಿ ರಾಹುಲ್ ಗಾಂಧಿ ಹೇಳಿ ಈಗ ಇಬ್ಬರು ನಾಯಕರನ್ನ ನೀವು ನಡೀರಿ, ನಿಮ್ಮ ಕೆಲಸ ನೋಡ್ಕೊಳ್ಳಿ ಅಂತ ವಾಪಸ್ ಕಳಿಸಿದ್ದಾರೆ. ಮತ್ತು ಯಾವಾಗ ಇಬ್ಬರಿಗೂ ಬುಲಾವ್ ಬರುತ್ತೋ, ಮತ್ತು ಯಾವಾಗ ಇಬ್ಬರು ಧಾವಿಸ್ಕೊಂಡು ದೆಹಲಿಗೆ ಓಡ್ತಾರೋ, ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಊಟದಲ್ಲಿ.